ನೀವಿವತ್ತು ಅವನ್ನ ಸ್ಕೂಲ್ಗೆ ಹೋಗೋ ಮೊದಲು ಏನು ತೊಂದರೆ ಮಾಡಬಾರ್ದು ಅಂತ ಹೇಳಿದ್ರಿ ತಾನೆ? ಇವತ್ತು ಅವನು ಏನ್ ಮಾಡಿದನ್ ಗೊತ್ತಾ ನಿಮ್ಗೆ? ಕೇಳಿದೀನಿ. ಅದು ಅಲ್ದೆ ದೊಡ್ಡ ಸಾಹೇಬ್ರು ಸುಬೀನಾ ಹೊಗಳಿದಾರಂತಲ್ಲ. ಸಾಹೇಬ್ರು ಒಳ್ಳೆಯವರು, ಅದಕ್ಕೆ ಹೊಗಳಿದ್ದಾರೆ. ಬೇರೆ ಯಾರಾದ್ರೂ ಇದ್ದಿದ್ರೆ ಹೀಗೆಲ್ಲ ಹೊಗಳ್ತಿರ್ಲಿಲ್ಲ. ಬೇರೆ ಇನ್ನೇನೇನೋ ಆಗಿರೋದು. ಇವನಿಗೆ ಒಂದ್ ಇಂಗ್ಲಿಷ್ ಹಾಡು ಹಾಡೋಕೆ ಏನ್ ಕಷ್ಟ? ಇಲ್ಲ ಸರಳ ಅಕ್ಕ, ನಮ್ ದೇಶದ ಹಾಡು ಕೆಟ್ಟದು ಅಂತ ಯಾಕೆ ಅಂದ್ಕೋಬೇಕು? ನಾನು ಹೇಳಿಲ್ವಲ್ಲ ಇಂಗ್ಲಿಷ್ ಹಾಡು ಕೆಟ್ಟದ ಅಂತ. ನಾನು ಇಂಗ್ಲಿಷ್ ಹಾಡಿನ ಜೊತೆ ನಮ್ ದೇಶದ ಹಾಡನ್ನು ಹಾಡ್ತೀನಿ ಅಂತ ಹೇಳ್ದೆ ಅಷ್ಟೇ. ಏನ್ ಗೊತ್ತಾ, ಶರತಣ್ಣ ಹೇಳ್ತಿದ್ರು ಹಾಡು ದೇಶ ಯಾವ್ದು ಕೆಟ್ಟದಾಗಿರೋಕ್ ಸಾಧ್ಯ ಇಲ್ಲ ಅಂತ. ಕೆಟ್ಟದ್ದು ನಮ್ಮ ಮನ್ಸೊಳಗಡೆ ಇರೋದಷ್ಟೇ. ಹೌದು, ನಿಮ್ ಶರತಣ್ಣ ಬಾಳ ದೊಡ್ಡ ಪಂಡಿತ ನೋಡು. ಈಗ ಜಾಸ್ತಿ ಮಾತಾಡದೆ ಸುಮ್ನೆ ಊಟ ಮಾಡು. ಅಮ್ಮ, ನೀವು ಶರತಣ್ಣಂಗೆ ಒಂದು ಪತ್ರ ಬರೀರಿ. ಬರ್ತಾ ವಿಭಾತ್ಕೆನ ಕರ್ಕೊಂಡ್ ಬರೋಕ್ ಹೇಳಿ. ಎಷ್ಟ್ ದಿನ ಆಯ್ತು ಅವ್ರು ಹೋಗಿ, ಇನ್ನೂ ಯಾಕೆ ಬಂದಿಲ್ಲ ಅವರು? ಏನು ಬೇಕಾಗಿಲ್ಲ. ಶರತ್ ಹೆಂಡ್ತಿನ ನಾವೇನ್ ಕಳ್ಸಿದ್ವಾ? ಅವಳಿಗೆ ಸ್ವಲ್ಪ ಬುದ್ಧಿ ಬೇಡ್ವಾ? ಇಷ್ಟು ದಿನ ಆದ್ರೂ ಅಲ್ಲೇ ಇದ್ದಾಳೆ. ಹೋಗಿ ತಲುಪದ್ಮೇಲೆ ಒಂದ್ ಪತ್ರ ಕೂಡ ಬರೆಯೋದ್ ಬೇಡ್ವಾ? ಪತ್ರ ಬರ್ದಿರ್ಬಹುದೇನೋ, ಆದ್ರೆ ಇನ್ನೂ ನಮ್ಗೆ ತಲುಪಿಲ್ಲ ಅನ್ಸತ್ತೆ. ಬೇರೆ ಪತ್ರಗಳೆಲ್ಲ ಬರುತ್ತಲ್ಲಮ್ಮ, ಇದೊಂದ್ ಯಾಕೆ ಬರೋದಿಲ್ಲ? ನೋಡು ಪ್ರಭಾ, ನೀನ್ ಅವಳ ಪರವಾಗಿ ಮಾತಾಡ್ತಿದ್ಯಾ. ನಿನ್ ಒಳ್ಳೆತನನ ಅವಳು ದುರುಪಯೋಗ ಮಾಡ್ಕೋತಾ ಇರೋದು ಸರಿಯಲ್ಲ. ಅರ್ಥ ಆಯ್ತಾ? ನೀವೆಲ್ಲ ಚೆನ್ನಾಗಿ ಓದ್ಕೊಂಡ್ ಬಂದಿದ್ದೀರಾ? ನಾನು ಓದಿದ್ದೀನಿ ಗೋಪಾಲ್. ನಂದು ಅದೇ ಓದ್ತಾ ನಿದ್ದೆ ಬಂದ್ಬಿಟ್ಟಿತ್ತು, ಅದಕ್ಕೆ ಜಾಸ್ತಿ ಓದ್ಲಿಲ್ಲ. ಸರಿ, ಈಗೇನು ನಿದ್ದೆ ಬರ್ತಿಲ್ಲ ಅಲ್ವಾ? ನಾವೆಲ್ಲರೂ ಕ್ಲಾಸಿಗೆ ಹೋಗಿ ಓದೋದನ್ನ ಮುಗಿಸೋಣ, ಸರಿನಾ? ಮೊದಲೇ ಸುಬೇಂದ್ರ ಮೇಷ್ಟ್ರು ನಮ್ಮ ಮೇಲೆ ಸಿಟ್ ಮಾಡ್ಕೊಂಡಿರ್ತಾರೆ. ನಾವು ಉತ್ತರ ಕೊಡದೇ ಇದ್ರೆ ನಾವೆಲ್ಲ ಚೆನ್ನಾಗಿ ಬಯಸ್ಕೋಬೇಕಾಗತ್ತೆ. ಅಯ್ಯೋ ದೇವ್ರೇ, ನೆನ್ನೆ ತಾನೇ ಚೆನ್ನಾಗಿದ್ರಲ್ಲ, ಏನಾಯ್ತು ನಿಮ್ಗೆ? ಅವ್ರು ಯಾಕೆ ಅಳ್ತಾ ಇದ್ದಾರೆ? ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ರೀ. ನೀವ್ ಯಾಕೆ ಅಳ್ತಾ ಇದ್ದೀರಾ? ನೀನಿನ್ನೂ ಚಿಕ್ಕವನು, ನಿನಗೇನು ಅರ್ಥ ಆಗಲ್ಲ. ಇವ್ರು ಸತ್ತು ಹೋಗಿದ್ದಾರೆ. ಇವ್ರು ಸತ್ತೋಗಿದಾರ? ಇವ್ರನ್ನ ಎತ್ಕೊಂಡು ಹೋಗಕ್ ಯಾರು ಬರ್ತಿಲ್ವಾ? ಇವ್ರನ್ನ ಎತ್ಕೊಂಡು ಹೋಗಕ್ ಯಾರು ಬರ್ತಿಲ್ಲ. ಇಂಥ ಸ್ಥಿತಿಲೂ ಇಷ್ಟೊಂದು ಕಷ್ಟ ಸಹಿಸ್ಕೋಬೇಕಾ? ನೀವ್ ಅಳ್ಬೇಡಿ, ಅಳ್ಬೇಡಿ. ನಾವೇನಾದ್ರೂ ಸಹಾಯ ಮಾಡ್ತೀವಿ. ನೋಡಿ, ಅವ್ರಿಗೆ ತುಂಬಾ ಕಷ್ಟ ಇದೆ. ನಾವು ಅವ್ರಿಗೆ ಸಹಾಯ ಮಾಡ್ಬೇಕು. ಅವ್ರಿಗೆ ಸಹಾಯ ಮಾಡೋಕೆ ಯಾರೂ ಬರ್ತಿಲ್ಲ. ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ. ಅವ್ರನ್ನ ಮುಟ್ಟೋದಿಕ್ಕೆ ಯಾರೂ ಬರ್ತಾ ಇಲ್ವಂತೆ. ನಾವೇ ಹೋಗಿ ಸಹಾಯ ಮಾಡೋಣ. ಇಲ್ಲ ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ ಸುಭಾಷ್. ನಾವು ಹೋಗಕ್ಕಾಗಲ್ಲ, ಇದು ಮಕ್ಕಳ ಕೆಲಸ ಅಲ್ಲ. ಹಾಗೆ ಹೇಳ್ಬೇಡ ಚಾರು. ಮನುಷ್ಯ ಸತ್ತೋದ್ರೆ ಅವ್ರಿಗೆ ಯಾಕೆ ಸಹಾಯ ಮಾಡಬಾರ್ದು? ಹಾಗೆ ಹೇಳ್ಬಾರ್ದು. ನಾವು ಅವ್ರಿಗೆ ಸಹಾಯ ಮಾಡ್ಬೇಕು. ನಾವೇ ಅವ್ರನ್ನ ಎತ್ಕೊಂಡು ಹೋಗ್ಬೇಕು. ಬಾ ಹೋಗೋಣ. ನಾನು ಅಲ್ಲಿಗೆ ತುಂಬಾ ಸಲ ಹೋಗಿದ್ದೀನಿ. ಹಿಂದೆ ಹೋಗಿದ್ದಕ್ಕೂ ಈಗ ಹೋಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಗೋಪಾಲ್. ಆಗ ನೀನು ಅಲ್ಲಿಗೆ ದೊಡ್ಡವ್ರ ಜೊತೆ ಹೋಗಿರ್ತೀಯ, ಆದ್ರೆ ಈಗ ನಾವ್ ಇವ್ರನ್ನ ಎತ್ಕೊಂಡು ಹೋಗ್ಬೇಕಾಗತ್ತೆ. ಎಲ್ಲ ವ್ಯವಸ್ಥೆನೂ ಮಾಡ್ಬೇಕಾಗತ್ತೆ. ಇದನ್ನ ನಾವು ಚಿಕ್ಕವ್ರು ಮಾಡೋಕ್ ಸಾಧ್ಯ ಇಲ್ಲ. ಯಾರು ದೊಡ್ಡವ್ರನ್ನ ಕರಿಬೇಕು. ಈಗ ಯಾರು ದೊಡ್ಡವ್ರು ಸಿಗ್ತಾರೆ ಸುಭಾಷ್? ನಾನು ಹೋಗ್ತೀನಿ. ನಾನು ಹೋಗಿ ದೊಡ್ಡವ್ರನ್ನ ಕರ್ಕೊಂಡು ಬರ್ತೀನಿ. ಬನ್ನಿ. ನೋಡಿ, ಇವತ್ತು ಪೊಲೀಸರು ನೀರು ಹಂಚೋ ಕೆಲಸ ಮಾಡ್ತಿದ್ದಾರೆ. ಕೇಳಿಲಿ, ಇವತ್ತಿಡೀ ದಿನ ನೀರು ಹಂಚೋ ಕೆಲಸ ಆಗ್ಬೇಕು. ಒಂಚೂರು ಹೆಚ್ಚು ಕಮ್ಮಿ ಆಗ್ಬಾರ್ದು. ನಾನು ಹೇಗೆ ಹೇಳಿದನೋ ಹಾಗೆ ಮಾಡಿ.
ಎಲ್ಲ ಹುಡುಗನಿಂದಾಗಿ ಊರಿನ ಜನಗಳಿಗೆ ರಸ್ತೆಯಲ್ಲಿ ನೀರು ಕೊಡಂಗ್ ಮಾಡ್ಬಿಟ್ಟ. ಏನ್ ಬೇಕಪ್ಪ ನಿನಗೆ? ನೀರ್ ಬೇಕಾ? ಬಾ ಕುಡಿದು ಉದ್ಧಾರ ಮಾಡಿ ಹೋಗು. ಒಳ್ಳೇದಾಯ್ತು. ನೋಡಿದ್ಯಾ ಸುಭಾಷ್, ನಿಂಗೆ ಏನೇನೋ ಹೇಳಿದ್ರು. ಒಂದ್ ಕಲ್ಲೆತ್ತು ಹೊಡಿಬೇಕನ್ಸ್ತಿದೆ ನಂಗೆ. ಸುಮ್ನಿರೋ, ಅವ್ರೇನಾದ್ರು ಕೇಳಿಸ್ಕೊಂಡ್ರೆ ಅಷ್ಟೇ ನಿನ್ ಕತೆ. ಎಲ್ರೂ ಸುಮ್ಮನಿರಿ. ಏನ್ ಬೇಕು? ನೀರು. ಅದು ನೀರ್ ಬೇಕಿತ್ತು. ನೀರ್ ಸಿಗುತ್ತಾ? ನೀರ್ ಬೇಕಾ? ಕೊಡಪ್ಪ. ಪಾಪ ಇವ್ರಿಗೆ ನೀರ್ ಬೇಕಂತ ಕೊಡು. ಹಾಗೆ ತಿನ್ನೋಕು ಏನಾದ್ರೂ ಕೊಡು. ಅಯ್ಯೋ ಇಲ್ಲ ಇಲ್ಲ, ನಾವು ಬರುವಾಗ್ಲೇ ತಿನ್ಕೊಂಡ್ ಬಂದ್ವಿ. ಒಂದಲ್ಲ ಒಂದಿನ ಇವ್ರಿಗೆ ನಾನು ಬುದ್ಧಿ ಕಲಿಸ್ತೇನೆ. ಪೊಲೀಸರನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಯಾರೋ ಒಬ್ರು ತೀರ್ಕೊಂಡಿದ್ದಾರೆ, ಅವ್ರಿಗೆ ನಿಮ್ ಸಹಾಯ ಬೇಕಿದೆ. ಅವ್ರ ಅಂತ್ಯ ಸಂಸ್ಕಾರಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿ. ಏನು? ಪೊಲೀಸ್ ಆ ಕೆಲ್ಸಾನು ಮಾಡ್ಬೇಕಾ? ಜನರಿಗೆ ಸಹಾಯ ಮಾಡೋದೇ ಪೊಲೀಸರ ಕೆಲಸ ಅಲ್ವಾ? ಏಯ್ ನೋಡೋದ್ ನಮ್ ಕೆಲ್ಸ ಅಲ್ಲ. ನೀರು ಕುಡಿಯೋಕ್ ಬಂದಿದ್ದೀರಾ, ಕುಡ್ಕೊಂಡ್ ಮನೆಗೆ ಹೋಗ್ತಾ ಇರಿ. ಸುಮ್ನೆ ಏನೇನೋ ಮಾತಾಡ್ಬೇಡ. ನಾವು ಚಿಕ್ಕವರು, ಅವ್ರನ್ನ ಎತ್ತೋಕ್ ಆಗೋದಿಲ್ಲ. ಇಲ್ದಿದ್ರೆ ನಾವು ನಿಮ್ ಸಹಾಯ ಕೇಳ್ತಿರ್ಲಿಲ್ಲ. ಈಗ ನೀರ್ ಹಂಚೋದು ಪೊಲೀಸರ ಕೆಲಸ ಆಗಿರ್ಲಿಲ್ಲ, ಆದ್ರೆ ನೀವ್ ಮಾಡ್ತಿದ್ದೀರಾ ಅಲ್ವಾ? ನಾವ್ ಹೇಳಿದ್ರೆ ನೀವ್ ಕೇಳಲ್ಲ, ಸಾಹೇಬ್ರು ಹೇಳಿದ್ರೆ ಕೇಳ್ತೀರಾ. ಏನು? ಇಷ್ಟು ಸಣ್ಣ ದೇಹ ಇಟ್ಕೊಂಡು ಎಷ್ಟು ದೊಡ್ಡ ಮಾತಾಡ್ತೀಯ ನೀನು? ನಿನ್ನು ನೀವು ವಿದ್ಯಾರ್ಥಿಗಳ ಮೇಲೆ ಕೈ ಎತ್ತೋ ಆಗಿಲ್ಲ. ಏಯ್, ಪೊಲೀಸರಿಗೆ ಎದುರು ಮಾತಾಡೋ ಧೈರ್ಯ ಎಲ್ಲಿಂದ ಬಂತೋ ನಿಮ್ಗೆ? ಯಾಕೆ ಮಾತಾಡಬಾರ್ದು? ಸುಭಾಷ್ಗೆ ಇಂಗ್ಲಿಷ್ ಬರುತ್ತೆ. ನಾವು ಸರ್ ಹತ್ರ ಹೋಗಿ ಇಂಗ್ಲಿಷಲ್ಲಿ ಹೇಳ್ತೀವಿ. ಆಮೇಲೆ ನೀವೇ ಈ ಕೆಲಸ ಮಾಡ್ಬೇಕು. ನೋಡು, ಅಂತಿಮ ಸಂಸ್ಕಾರ ಮಾಡೋದು ಪೊಲೀಸರ ಕೆಲಸ ಅಲ್ಲ. ಅದು ಮನುಷ್ಯನ ಕೆಲಸ ತಾನೆ. ಮೊದ್ಲು ನೀವು ಮನುಷ್ಯರು, ಆಮೇಲೆ ಪೊಲೀಸ್. ಎಷ್ಟು ದೊಡ್ಡ ದೊಡ್ಡ ಮಾತಾಡ್ತೀಯೋ? ಅದೇನ್ ಮಾಡ್ಕೋತ ಮಾಡ್ಕೋ. ನಾನೇನು ಮಾಡಲ್ಲ, ಸೀದಾ ಸಾಹೇಬ್ರು ಹತ್ರ ಹೋಗಿ ಎಲ್ಲ ಹೇಳ್ತೀನಿ ಅಷ್ಟೇ. ಆ ಸಾಹೇಬ್ರು ತುಂಬಾ ಒಳ್ಳೆಯವರು. ನಾವ್ ಹಾಗೆ ಮಾಡೋಣ. ನಡಿ ಸುಭಾಷ್, ಇವತ್ತು ಪೊಲೀಸರು ಎಲ್ರಿಗೂ ಹೇಗ್ ರಸ್ತೆಯಲ್ಲಿ ನೀರ್ ಕುಡಿಸ್ತಾ ಇದ್ದಾರೋ ಹಾಗೆ ನಾಳೆ ಶವನ ಸುಡ್ತಾರೆ. ಬಾ. ಜಾಸ್ತಿ ಮಾತಾಡ್ಬೇಡಿ, ಆಮೇಲೆ ತುಂಬಾ ಕಷ್ಟ ಆಗುತ್ತೆ. ನಡೀರಿ, ನಾವು ಸಾಹೇಬ್ರ ಹತ್ರ ಹೋಗೋಣ. ನಿಂತ್ಕೋ ನಿಂತ್ಕೋ. ಈ ಹುಡುಗರು ಸಾಹೇಬ್ರ ಹತ್ರ ಹೋದ್ರೆ ಖಂಡಿತವಾಗ್ಲೂ ನನ್ನ ಬಗ್ಗೆ ಏನಾದ್ರೂ ಹೇಳ್ತಾರೆ. ಇವ್ರ ಮಾತನ್ನ ನಂಬಿ ಅವ್ರು ನನ್ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ರೆ ಇಲ್ಲ. ಇಲ್ಲಿ ಕೇಳಿ, ನೀವು ಪದೇ ಪದೇ ಸಾಹೇಬ್ರ ಹತ್ರ ಹೋದ್ರೆ ಅವ್ರು ನಿಮ್ಮ ಮಾತನ್ನ ಕೇಳೋದಿಲ್ಲ. ನಿಮ್ಮ ಮನೆಗೆ ಸುದ್ದಿ ಹೋಗುತ್ತಷ್ಟೇ, ಗೊತ್ತಾಯ್ತಾ? ನಡೀರಿ. ಏಯ್ ಹೋಗಿ, ಇವ್ರಿಗೆ ಸಹಾಯ ಬೇಕಂತೆ, ಇವ್ರ ಜೊತೆ ಹೋಗಿ ನೋಡಿ. ಸರ್ ನೀರು? ನಾನು ಇದನ್ನೆಲ್ಲ ಕೊಡ್ತೀನಿ. ನಾವಿರೋದು ಯಾಕೆ? ನೀರು ಕೊಡೋದಕ್ಕೆ, ಶವ ಸಂಸ್ಕಾರ ಮಾಡೋದಕ್ಕೆ. ಇದಲ್ವಾ ನಮ್ ಕೆಲ್ಸ? ಏನ್ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಹೋಗಿ ಶವ ಸಂಸ್ಕಾರ ಮಾಡೋ ವ್ಯವಸ್ಥೆ ಮಾಡಿ ಹೋಗಿ. ಏನ್ ಬೇಕಪ್ಪ? ನೀರಾ? ವೆಲ್ಕಮ್ ಮಿಸ್ಟರ್ ಆಲಂ. ಆಲಂ? ನಫೀಸ್ ಅನ್ನೋ ವ್ಯಾಪಾರಿ. ಸಂಸುಲ್ ಆಲಂ ಅನ್ನೋರು ಯಾರು ಕಟಕಕ್ಕೆ ಬಂದಿಲ್ಲ. ನಫೀಸ್ ಅನ್ನೋ ಹೆಸರಲ್ಲಿ ಒಬ್ಬ ಸಾಮಾನ್ಯ ವ್ಯಾಪಾರಿಯಾಗಿ ಕಟಕ್ಗೆ ಬಂದಿದ್ದಾನೆ. ಕಟ್ಟಿಗೆ ವ್ಯಾಪಾರಿಯಾಗಿ ನನ್ನ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು.
ನಾನೇನು ಹೇಳ್ತಿದ್ದೀನಿ ಅಂತ ಅರ್ಥ ಆಗಿರ್ಬೇಕು ನಿಮಗೆ. ಆಫ್ ಕೋರ್ಸ್. ನಾವು ತುಂಬಾ ಹುಷಾರಾಗಿರ್ಬೇಕು. ನಾವಿಡೋ ಪ್ರತಿ ಹೆಜ್ಜೆ ತುಂಬಾ ಎಚ್ಚರಿಕೆಯಿಂದ ಇಡಬೇಕು. ಯು ಆರ್ ರೈಟ್. ಯಾರಿಗ್ ಗೊತ್ತು, ಸ್ವದೇಶಿಗಳು ನನ್ನ ಬಗ್ಗೆನೂ ವಿಚಾರಣೆ ಮಾಡ್ತಿರ್ಬೋದು. ಈಗ ಬದುಕಲು ಪ್ರಾರಂಭಿಸಿ. ಆ ವಿಶೇಷ ಸಂದರ್ಭಕ್ಕಾಗಿ ಆ ವ್ಯಕ್ತಿ ಸಾಕಾರಗೊಳ್ಳುವವರೆಗೂ ನಿಮ್ಮ ಪ್ರೀತಿಯನ್ನ ತಡೆಯದಿರಿ. ಈ ಪ್ರೀತಿ ದೇವರು ಕೊಟ್ಟ ಉಡುಗೊರೆ. ಏನ್ ವಿಷಯ ಸುಧೀರ್? ಮುಂದೇನಾದ್ರೂ ಸಭೆ ಇದೆಯಾ? ಹಾಗೇನಾದ್ರೂ ಇದ್ರೆ ಅಲ್ಲಿ ಹೋಗಿ ರವೀಂದ್ರನಾಥ್ ಟ್ಯಾಗೋರರ ಕವನ ಓದ್ಬೇಡ. ಏನ್ ಎಲ್ಲದನ್ನೂ ಸಭೆಗೋಸ್ಕರನೇ ಮಾಡ್ಬೇಕಾ? ಸ್ನೇಹಿತನಿಗೋಸ್ಕರನೂ ಮಾಡ್ಬೋದು. ಏನ್ ಶರತ್, ನೀನು ಪತ್ರ ಬರೋದ್ಯೋ ಇಲ್ವೋ? ಕೈಯಲ್ಲೇ ತಗೊಂಡೋಗಿ ಕೊಡ್ತೀಯಾ ಇಲ್ಲ ಪೋಸ್ಟ್ ಮಾಡ್ತೀಯಾ? ಅದಕ್ಕೆ ನನಗೆ ಕವನ ಓದ್ತಾ ಇದೆಯಾ? ನಾನೀಗ ಕಾಲೇಜ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೀನಿ, ಒಂದಷ್ಟು ಪುಸ್ತಕ ತಗೊಂಬರೋಣ ಅಂತ. ನೀನು ಬೇಕಾದ್ರೆ ನನ್ನ ಜೊತೆ ಕಾಲೇಜ್ ಸ್ಟ್ರೀಟಿಗೆ ಬರ್ಬೋದು. ಇಲ್ಲ ಶರತ್, ನಾನು ಕಾಲೇಜ್ ಸ್ಟ್ರೀಟ್ಗೆ ಬರೋದಿಲ್ಲ. ಇವತ್ ಸಂಜೆ ಒಂದು ಸಭೆ ಇದೆ, ಅದಕ್ಕೆ ಮೀಟಿಂಗ್ ಮಾಡಬೇಕು. ಮೀಟಿಂಗ್? ಹಾ, ಮೀಟಿಂಗ್. ಗುಪ್ತವಾಗಿ ನಾವು ಮೀಟಿಂಗ್ ಮಾಡ್ತಿದ್ದೀವಿ. ನಾವೆಲ್ಲರೂ ನಮ್ಮ ದೇಶದ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡ್ತೀವಿ. ಹೊಸದಾಗಿ ಏನೋ ಪ್ಲಾನ್ ಮಾಡ್ತಿದ್ದೀವಿ. ಇದರಿಂದ ನಮ್ಮ ದೇಶಕ್ಕೆ ಏನೂ ತೊಂದರೆ ಆಗ್ಬಾರ್ದು. ನಾವು ಮಾಡಿರೋ ಪ್ಲಾನಿಂದ ಬ್ರಿಟಿಷರೆಲ್ಲರೂ ತುಂಬಾನೇ ಹೆದರ್ಕೊಂಡಿದ್ದಾರಂತೆ. ಸರಿ ಸುಬೀರ್, ನೀನು ಹೊರಡು. ಮೀಟಿಂಗಲ್ಲಿ ಏನೇನಾಯ್ತು ಅಂತ ನನಗೆ ರಾತ್ರಿ ಬಂದು ಹೇಳು. ಬಂಗಾಳ, ಬಿಹಾರ, ಒಡಿಶಾ ಆಂದೋಲನಕ್ಕೆ ಎಲ್ಲರೂ ಜೊತೆ ಸೇರೋಣ. ಇದೇನಿದು? ಸುಭಾಷ್ ಅವರೆಲ್ಲ ಯಾಕಿನ್ನೂ ಬಂದಿಲ್ಲ? ಕ್ಲಾಸ್ ಶುರು ಆಗೋ ಸಮಯ ಆಯ್ತಲ್ಲ. ಸುಬೇಂದ್ರ ಅವರೇ, ನೀವ ಈಗ ಪಂಡಿತ್ ಅವ್ರ ಕ್ಲಾಸ್ ಅಲ್ವಾ? ಹಾ, ನಾವೇ ಬದಲಾಯಿಸ್ಕೊಂಡಿದ್ದೀವಿ. ಫೈನಲ್ ಎಕ್ಸಾಮ್ಗೂ ಮೊದಲು ಚಾರು ಓದಿಸ್ಬೇಕಾಗಿತ್ತು. ಕ್ಲಾಸ್ ಖಾಲಿ ಇದೆ. ಒಬ್ಬ ಹುಡುಗನು ಕ್ಲಾಸಲ್ಲಿ ಇಲ್ಲ. ನಾನು ಯಾರಿಗೆ ಪಾಠ ಮಾಡೋದು? ಸುಭಾಷ್ ಜೊತೆ ಸೇರ್ಕೊಂಡು ಚಾರುನು ಇದನ್ನೇ ಕಲ್ತಿದ್ದಾನೆ. ಕ್ಲಾಸ್ಗೆ ಯಾರು ಬಂದಿಲ್ಲ ಅಂದ್ಮೇಲೆ ನಾನ್ ಯಾಕೆ ಯೋಚನೆ ಮಾಡ್ಲಿ? ತಿಂಗಳ ಕೊನೆಗೆ ನಾನ್ ಸುಮ್ನೆ ಕೂತಿದ್ರು ಸಂಬಳ ಅಂತೂ ಬಂದೇ ಬರುತ್ತಲ್ವಾ? ಮಧುಮೇಶ್ಟ್ರೆ, ಮಧುಮೇಶ್ಟ್ರೆ, ಕ್ಲಾಸಿಗೆ ಸಮಯ ಆಗೋಯ್ತಾ? ಇಲ್ಲ, ಇನ್ನೂ ಆಗಿಲ್ಲ. ಪಾಪ ನೀವೆಲ್ಲ ತುಂಬಾ ಮುಖ್ಯವಾದ ಕೆಲಸದಲ್ಲಿದ್ರು ಏನೋ? ಇಲ್ಲ ಮಿಸ್ಟ್ರೆ, ನಾವು ಬರುವಾಗ ದಾರಿಲಿ. ನನಗ್ ಗೊತ್ತು. ಬಾಯ್ ಬಿಟ್ರೆ ಬರೀ ಸುಳ್ಳೆ ಹೇಳ್ತೀರಾ ಅಂತ. ಕೋಪ ಮಾಡ್ಕೋಬೇಡಿ ಸುಬೇಂದ್ರ ಅವರೇ. ಹುಡುಗರು ಒಂದು ಮುಖ್ಯವಾದ ಕೆಲಸ ಮಾಡಿ ಬಂದಿದ್ದಾರೆ. ದಾರಿಲಿ ಯಾವುದೋ ಶವ ನೋಡಿ ಅದರ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಿ ಬಂದಿದ್ದಾರೆ ಅಲ್ವಾ ಸುಭಾಷ್? ಛೇ 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 ಛೇ, ನೀವ್ ಈ ಕೆಲ್ಸನೂ ಶುರು ಮಾಡ್ಕೊಂಡಿದ್ದೀರಾ? ನಿಮ್ಗೆ ಯಾರಿಗಾದ್ರೂ ಓದಕ್ ಮನ್ಸಿದ್ಯಾ? ಛೇ, ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಯಾರಿಗಾದ್ರೂ ಓದಬೇಕು ಅಂತ ಮನ್ಸಿದ್ರೆ ಕ್ಲಾಸ್ ಒಳಗ್ ಬನ್ನಿ. ಏನಾಯ್ತು? ಯಾಕೆಲ್ಲ ಹೀಗೆ ನಿಂತಿದ್ದೀರಾ? ಕ್ಲಾಸ್ಗೆ ಹೋಗಿ. ಸುಭಾಷ್, ನಿಮ್ಗೆ ನಾನು ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವತ್ತೂ ತೊಂದರೆ ಮಾಡಲ್ಲ. ಇಂಥ ವಿಷಯಗಳು ಜೀವನದಲ್ಲಿ ಬರ್ತಾನೆ ಇರುತ್ತೆ. ಆದ್ರೆ ಅದರಿಂದಾಗಿ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು. ನಿಮ್ಗೋಸ್ಕರ ಇಲ್ಲಿ ಮೇಷ್ಟ್ರು ಕ್ಲಾಸಲ್ಲಿ ಕಾಯ್ತಾ ಇರೋದು, ನೀವು ಸಮಯಕ್ಕೆ ಸರಿಯಾಗಿ ಬರ್ದೇ ಇರೋದು, ಇದು ಸರಿಯಲ್ಲ. ನಾನು ಅದನ್ನು ಯಾವತ್ತೂ ಸಹಿಸೋದಿಲ್ಲ. ಮುಂದೆ ತುಂಬಾ ದೊಡ್ಡ ಸಾಧನೆ ಮಾಡೋದಿದೆ. ಆದ್ರೆ ನೀವೆಲ್ಲರೂ ಮನ್ಸಿಟ್ಟು ಓದು ಬರಹನ ಕಲಿದೇ ಇದ್ರೆ ದೇಶದ ಯಾವುದೇ ಕೆಲಸಕ್ಕೂ ನಿಮ್ಮಿಂದ ಪ್ರಯೋಜನ ಆಗಲ್ಲ. ಪರೀಕ್ಷೆ ಹತ್ರ ಇದೆ.
ಶ್ರದ್ಧೆಯಿಂದ ಓದಕ್ಕೆ ಶುರು ಮಾಡಿ. ಕ್ಲಾಸ್ಗೆ ಹೋಗಿ. ಪ್ರಭಾ, ಸುಭಾಷ್ ಈಗ ದಿನ ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಅದೇನು ಸರಿ. ಆದ್ರೆ ಅವನು ಇತ್ತೀಚೆಗೆ ಸ್ವಲ್ಪ ಬೇರೆ ತರ ವರ್ತಿಸ್ತಾ ಇದ್ದಾನೆ. ಯಾವಾಗ ನೋಡಿದ್ರು ಆಚೆನೇ ಇರ್ತಾನೆ. ಈ ವಯಸ್ಸಲ್ಲೊಬ್ಬ ಹುಡುಗ ದೇಶದ ಈ ಸ್ಥಿತಿಲಿ ಅಷ್ಟೆಲ್ಲ ಆಚೆ ಇರೋದು ಸರಿ ಅನ್ಸ್ತಾ ಇಲ್ಲ. ಅಷ್ಟೇ ಅಲ್ಲ, ಅವ್ನ್ ಸ್ಕೂಲಿನ ಎಲ್ಲಾ ಸ್ನೇಹಿತರನ್ನು ಸೇರಿಸ್ಕೊಂಡು ಗುಂಪು ಕಟ್ಕೊಂಡಿದ್ದಾನೆ. ಅವ್ರು ಎಲ್ಲರೂ ಹೊರಗಡೆ ಓಡಾಡ್ತಿದ್ದಾರೆ. ಅವ್ರ ಮನೆಯವ್ರೇನಾದ್ರೂ ನಿಮ್ಮನ್ನ ಬಂದ್ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಹೌದು ಪ್ರಭಾ, ನೀನ್ ಹೇಳ್ತಿರೋದು ಸರಿನೇ. ನನಗೂ ಅದೇ ಚಿಂತೆ ಆಗ್ಬಿಟ್ಟಿದೆ. ಇನ್ನೇನು ಪರೀಕ್ಷೆಗಳು ಶುರು ಆಗ್ತಿದೆ. ಇದೆಲ್ಲದ್ರಿಂದ ಅವನ ಪರೀಕ್ಷೆ ಮೇಲೂ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಆಗ್ಬಿಟ್ಟಿದೆ ನನಗೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನಗನ್ಸುತ್ತೆ ನೀವು ಹೆಡ್ ಮಾಸ್ಟರ್ ಹತ್ರ ಒಂದ್ಸಲ ಮಾತಾಡೋದು ಒಳ್ಳೇದೇನೋ. ಅವ್ರ ಹತ್ರ ಕೇಳಿ ಅವನ್ ಶಾಲೆಯಲ್ಲಿ ಸರಿಯಾಗಿ ಓದ್ತಿದ್ದಾನೋ ಇಲ್ವೋ ಅಂತ. ಇಲ್ಲ ಪ್ರಭಾ, ಅದು ಸರಿಯಾಗಲ್ಲ. ಅದಕ್ಕೆ ನಾನು ಸುಭಾಷ್ ಹತ್ರನೇ ಮಾತಾಡಬೇಕು. ನಿನ್ ಎಲ್ಲ ಮಕ್ಕಳು ಓದೋದ್ರಲ್ಲಿ ತುಂಬಾನೇ ಬುದ್ಧಿವಂತರು. ಅದು ಅಲ್ಲದೆ ಶರತ್ತು ಇನ್ನೇನು ಓದು ಕೂಡ ಮುಗ್ದು ಹೋಗುತ್ತೆ. ಆದ್ರೆ ಸುಭಾಷ್ ಬಗ್ಗೆ ನಂಗೆ ತುಂಬಾ ಚಿಂತೆ ಆಗ್ತಾ ಇದೆ. ಶಾಲೆಗೆ ಹೋಗಿ ದೇಶಭಕ್ತಿ ಹಾಡು ಹಾಡಿದ್ದಾನೆ. ಈ ಸುದ್ದಿ ಅಂತೂ ಎಲ್ಲ ಕಡೆ ತುಂಬಾನೇ ಹಬ್ಬಿದೆ. ದೇಶದ ಸ್ಥಿತಿ, ದೇಶದ ಹೋರಾಟ ಬಗ್ಗೆ ಮಾತಾಡ್ತಾನೆ. ಅದ್ಯಾಕೆ ಇಷ್ಟು ಸಣ್ಣ ವಯಸ್ಸಲ್ಲಿ ಈ ಹಠ ಅಂತ. ನನ್ಗಂತೂ ಅರ್ಥನೇ ಆಗ್ತಿಲ್ಲ, ದೇಶದ ಮೇಲೆ ಯಾಕಿಷ್ಟು ಅಭಿಮಾನ ಅವನ್ಗೆ. ಅನುಪಮನ ಭೇಟಿ ಆಗ್ಬಾರ್ದು ಅಂತ ನಾನೇ ಹೇಳಿದ್ದೀನಿ, ಆದ್ರೂ ಅವನ್ ಮನ್ಸಿಂದ ಅದನ್ನ ತೆಗ್ದು ಹಾಕ್ತಿಲ್ಲ. ಸುಭಾಷ್ ಬಗ್ಗೆ ತುಂಬಾ ಎಚ್ಚರ ವಹಿಸಬೇಕಾಗಿದೆ ಪ್ರಭಾ. ಅವನ್ ಮನ್ಸಿನ ಇದನ್ನೆಲ್ಲ ಅಳಿಸಿ ಹಾಕ್ಬೇಕಾಗಿದೆ. ಹೇಗಾದ್ರೂ ಆಗ್ಲಿ, ನಮ್ ಶರತ್ ಬಂದ್ಮೇಲೆ ಅವನ ಹತ್ರ ಒಂದ್ಸಲ ಮಾತಾಡು. ನಾನು ಹೊರಡ್ತೀನಿ. ಅಪ್ಪ, ಶರತ್ ಹೆಸರಿಗೆ ಒಂದು ಪತ್ರ ಬಂದಿದೆ. ವಿಭಾ ಕಳಿಸಿದಾಳೆ. ಈ ಪತ್ರನ ನಾವು ಓದೋದು ಸರಿಯಲ್ಲ ಅನ್ಸುತ್ತೆ. ಆದ್ರೆ ಶರತ್ ಈಗ ಕೋಲ್ಕತ್ತಾದಲ್ಲಿದ್ದಾನೆ. ನಾವೀ ಪತ್ರಕ್ಕೆ ಉತ್ತರ ಬರದೇ ಇದ್ರೆ ಪಾಪ ವಿಭಾವತಿಗೆ ಚಿಂತೆ ಆಗ್ಬಿಡುತ್ತೆ. ವಿಭಾ ಪತ್ರ ಬರ್ದಿದ್ದಾಳೆ ಅಂದ್ರೆ ಶರತ್ ನಿಜಕ್ಕೂ ಅವಳ ಮನೆಗೆ ಹೋಗಿಲ್ಲ ಅಂತ ಆಯ್ತು. ಸರಿ, ನೀನ್ ಹೇಳ್ದಾಗ್ಲಿ. ಕೋಲ್ಕತ್ತಾದಲ್ಲಿರೋ ಶರತ್ಗೆ ಒಂದು ಪತ್ರ ಬರೆದು ವಿಭಾವತಿ ಒಂದು ಪತ್ರ ಬರ್ದಿದ್ದಾಳೆ ಅಂತ ಅವನಿಗೆ ಹೇಳ್ಬೇಕು. ಆಮೇಲೆ ವಿಭಾಗೂ ಒಂದು ಪತ್ರ ಬರೆದು ಶರತ್ತು ಇಲ್ಲಿಲ್ಲ ಕೋಲ್ಕತ್ತಾದಲ್ಲಿದ್ದಾನೆ ಅಂತ ಅವಳಿಗೂ ಒಂದು ಪತ್ರ ಬರೆದು ನಾವು ತಿಳಿಸ್ಬೇಕಾಗತ್ತೆ. ಹೀಗ್ ಮಾಡದೇ ಇದ್ರೆ ಇಬ್ರು ಮಧ್ಯನೂ ತಪ್ಪು ಕಲ್ಪನೆ ಮೂಡುತ್ತೆ. ನಮಸ್ತೆ ವಿಶ್ವಾಸ್ ಕಾಕ. ನಮಸ್ಕಾರ. ಏನ್ ಬೇಕಿತ್ತಪ್ಪ? ನಿಮ್ ಹತ್ರ ವಿಲಿಯಂ ಬ್ಲ್ಯಾಕ್ಸನ್ ಅವರ ಕಮೆಂಟ್ರಿ ಆಫ್ ದ ಲಾಸ್ ಪುಸ್ತಕ ಇದೆಯಾ? ಇತ್ತು. ಹೋದ ವಾರ ಅಷ್ಟೇ ಒಂದು ಪುಸ್ತಕ ಕೊಟ್ಬಿಟ್ಟೆ. ನೋಡ್ತೀನಿರು, ಇನ್ನೊಂದು ಇರಬೇಕು. ವಿಭಾ, ನಿನಗೆ ಅಪ್ಪನ ಸ್ನೇಹಿತರ ಬಗ್ಗೆ ಹೇಳಿದ್ನಲ್ಲ, ನೆನ್ಪಿದ್ಯಾ? ಅವತ್ ನಾನು ಅಲ್ಲೇ ಹೋಗ್ತಾ ಇದ್ದೆ. ಇದಕ್ಕಿದ ಹಾಗೆ ಅವ್ರು ನನ್ನ ಎದುರಿಗೆ ಬಂದ್ರು. ಬರ್ತಿದ್ದವರು ಯಾಕೋ ನಾನು ನೋಡಿದ ತಕ್ಷಣ ಅದು ಏನಾಯ್ತೋ ಗೊತ್ತಿಲ್ಲ ಅವ್ರಿಗೆ. ಇದಕ್ಕಿದ ಹಾಗೆ ಮುಖ ತಿರ್ಗಿಸ್ಕೊಂಡು ಹೊರಟೋದ್ರು. ಆಮೇಲೆ ಅವ್ರ ಮಗ ಸಿಕ್ಬಿಟ್ಟು ಅಪ್ಪನ ಹುಡುಕ್ತಾ ಇದ್ದೀನಿ ಅಂತಂದ. ಆಮೇಲೆ ನಾನು ಅವನಿಗೆ ನಿಮ್ಮ ಅಪ್ಪ ಅಲ್ಲೇ ಇರ್ಬೋದು ನೋಡು ಅಂದೆ. ಆಮೇಲೆ ಅವ್ನು ಏನ್ ಹೇಳ್ದ ಅಂದ್ರೆ, ಇಬ್ರು ಜೊತೆಲಿ ಬಂದ್ವಿ, ಅಪ್ಪ ಕಳೆದು ಹೋದ್ರು ಅಂದ. ಎಂತ ಅವಸ್ಥೆ ನೋಡು. ನೀವಂತೂ ಸುಮ್ಮನೆ ತಮಾಷೆ ಮಾಡ್ತಿದ್ದೀರಾ ಅಣ್ಣ. ನನಗೇನೂ ಆಗಿಲ್ಲ. ನೀವು ಬೇರೇನೋ ಮಾತಾಡಿ ನನ್ನ ಮನ್ಸನ್ನು ಸರಿ ಮಾಡೋ ಪ್ರಯತ್ನ ಮಾಡಬೇಡಿ. ಬನ್ನಿ.
ನನಗೆ ಗೊತ್ತು ವಿಭಾ, ಶರತ್ ವಿಷಯದಲ್ಲಿ ನೀನು ತುಂಬ ಬೇಜಾರು ಮಾಡ್ಕೊಂಡಿದೀಯ ಅಂತ. ನಿಂತ್ಕೋ ವಿಭಾ, ನಾನು ಬರ್ತಾ ಇದ್ದೀನಿ ಇರು. ಇಲ್ಲಿದೆ ತಗೊಳಪ್ಪ. ನನ್ನ ಪುಸ್ತಕದ ಅಂಗಡಿಯಲ್ಲಿ ಬೇಕಾದ ಪುಸ್ತಕ ಸಿಗದೆ ಇರೋಕ್ ಸಾಧ್ಯನಾ? ಅದಕ್ಕೆ ನಾನು ನಿಮ್ಮ ಅಂಗಡಿಗೆ ಬರೋದು. ಕಾಕ, ರವೀಂದ್ರನಾಥ್ ಅವರ ಗೀತಾಂಜಲಿ ಇದೆಯಾ? ಅಯ್ಯಯ್ಯೋ, ಇವತ್ ಬೆಳಿಗ್ಗೆ ಅಷ್ಟೇ ಯಾರ ಆ ಪುಸ್ತಕ ತಗೊಂಡೋದ್ರು. ಈಗೇನ್ ಮಾಡೋದು? ನೀವು ವಿಶ್ವಾಸ್ ಅವ್ರ ಅಂಗಡಿಯಲ್ಲಿ ಹೋಗಿ ಕೇಳಿ ನೋಡಿ. ಸರಿ ಕಾಕ. ವಿಭಾ, ನಾವು ಅವ್ರ ಅಂಗಡಿಗೆ ಹೋಗಿ ನೋಡೋಣ. ಬಾ ಬಾ. ಇನ್ನೊಂದು ಕಾಪಿ ಇದೆಯಾ? ಇದರಲ್ಲಿ ಒಂದಷ್ಟು ಪುಟ ಸರಿಯಾಗಿಲ್ಲ. ಏನಾಯ್ತು ವಿಭಾ? ಬಾ. ಏನಾಯ್ತು? ಅಣ್ಣ, ಆ ಪುಸ್ತಕದ ಅಂಗಡಿಲಿ ಅವರಿದ್ದಾರೆ. ಅಲ್ಲ, ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅವ್ರಿರೋದು ಕಟಕಲ್ಲಿ. ಇದಕ್ಕಿದ ಹಾಗೆ ಕೋಲ್ಕತ್ತಾಲ್ಲಿ ಹೇಗೆ ಕಾಣಿಸ್ತಾರೆ? ನೀನ್ ಹೀಗೆ ಇದ್ರೆ ಕಷ್ಟ ಆಗತ್ತೆ ವಿಭಾ. ಯಾರನ್ನೋ ನೋಡಿ ಶರತ್ ಅಂತ ಯಾಕೆ ಅನ್ಕೋತೀಯ ನೀನು? ಅವ್ರನ್ನ ಕಂಡು ಹಿಡಿಯೋದ್ರಲ್ಲಿ ತಪ್ಪಾಗೋಕ್ ಸಾಧ್ಯ ಇಲ್ಲ. ಅವ್ರ ಮುಖ ಕಾಣಿಸ್ದೇ ಇದ್ರು ಅದವ್ರೇ ಅಂತ ಗೊತ್ತಾಗತ್ತೆ. ಅದವ್ರೇ ಅಣ್ಣ. ವಿಭಾವತಿ. ವಿಭಾ, ನೀನ್ ಯಾವಾಗ್ಲೂ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಿನ್ ತಲೆ ಕೆಟ್ಟ ಹೋಗಿದೆ ಅನ್ಸುತ್ತೆ. ಹಗಲು ರಾತ್ರಿ ಶರತ್ ಅವ್ರ ಬಗ್ಗೆನೇ ಯೋಚನೆ. ಅಲ್ಲ, ಒಂದು ವಿಷಯ ಹೇಳು, ಅವ್ರೇನಾದ್ರೂ ಕೋಲ್ಕತ್ತಾಗ್ ಬಂದಿದ್ರೆ ನಮ್ಮನೆಗೆ ಬರ್ತಿರ್ಲಿಲ್ವಾ? ಖಂಡಿತ ಬರ್ತಾ ಇದ್ರು ತಾನೆ? ಕೂತ್ಕೊಳ್ಳಿ ಸಾಹೇಬ್ರೆ, ಕೂತ್ಕೊಳ್ಳಿ. ಅಬ್ಬಬ್ಬ, ಯಾಕಿಷ್ಟೆಲ್ಲ? ಒಬ್ಬ ಮನುಷ್ಯ ತಿನ್ನೋಕಿಷ್ಟೆಲ್ಲ ವ್ಯವಸ್ಥೆನಾ? ನಫೀಸ್ ಸಾಹೇಬ್ರೆ, ನೀವು ದೊಡ್ಡ ವ್ಯಾಪಾರಿ. ನಿಮಗೆ ಬರೀ ಒಂದ್ ಅಡಿಗೆ ಮಾಡಿದ್ರೆ ಕಟಕಲ್ ನಮ್ಮ ಮರ್ಯಾದೆ ಏನಾಗ್ಬೇಕು? ಇಲ್ಲ ಇಲ್ಲ, ಹಾಗೆಲ್ಲ ಅನ್ಕೋಬೇಡಿ. ಸಾಮಾನ್ಯವಾದ ಜನರಿಗೆ ಏನ್ ಅಡಿಗೆ ಮಾಡ್ತಿರೋ ನನಗೂ ಅದೇ ಮಾಡಿ. ದೇಶದ ಪರಿಸ್ಥಿತಿ ಗೊತ್ತಲ್ಲ, 4 ದಿಕ್ಕಲ್ಲೂ ಜನರು ಉಪವಾಸ ಇದ್ದಾರೆ. ಬೇಡ ಬೇಡ, ಸುಮ್ಮನೆ ಇದೆಲ್ಲ ಹಾಳು ಮಾಡಬಾರ್ದು, ಒಳ್ಳೇದಲ್ಲ. ಹೊರಗಡೆ ಯಾರಾದ್ರೂ ಹಸ್ಕೊಂಡಿದ್ರೆ ಅವ್ರಿಗಿದೆಲ್ಲ ದಾನ ಮಾಡಿ, ಸರಿನಾ? ನೀವ್ಯಾಕೆ ಹೀಗೆ ಹೇಳ್ತಿದ್ರ ಸಾಹೇಬ್ರೆ? ಕೋಲ್ಕತ್ತಾಲಿ ನಾನಿದ್ದಾಗ ಕಟಕಲ್ಲಿ ಸುಂಟ್ರು ಗಾಳಿ ಬೀಸಿ ಜನರಿಗೆ ತುಂಬಾ ತೊಂದರೆ ಆಗಿದೆ ಅಂತ ನಾನು ಕೇಳ್ಪಟ್ಟೆ. ಹೌದು, ಸುಂಟ್ರು ಗಾಳಿಯಿಂದಾಗಿ ತುಂಬಾ ಜನ ಊಟ ಇಲ್ಲದೆ ಸತ್ತೋಗಿದ್ದಾರೆ. ಹೌದಾ? ದೇಶ ಇಷ್ಟೊಂದು ಕಷ್ಟದ ಪರಿಸ್ಥಿತಿಲಿರುವಾಗ ಸ್ವದೇಶಿಗಳು ಏನ್ ಮಾಡ್ತಿದ್ರು? ಸ್ವದೇಶಿ? ಹಾ, ಸ್ವದೇಶಿಗಳೇ. ಬ್ರಿಟಿಷ್ ಅವರಂತೂ ನಮ್ಮನ್ನು ವಿಚಾರಿಸ್ಕೊಳ್ಳೋದಿಲ್ಲ. ನಮ್ಮ ದೇಶದವರಾದ್ರೂ ನಮ್ಮನ್ನು ವಿಚಾರಿಸ್ಕೋಬೇಕಲ್ವಾ? ಅವರಂತೂ ಏನು ಮಾಡ್ತಿಲ್ಲ. ಇಲ್ಲಿ ತುಂಬಾ ಅನ್ಯಾಯ ನಡೀತಿದೆ. ಇಲ್ಲ, ಇದನ್ನ ನಾನು ಒಪ್ಕೊಳ್ಳಲ್ಲ. ಎಲ್ರೂ ಸಾಯ್ತಿರೋವಾಗ ಇವ್ರು ಸಹಾಯ ಮಾಡೋಕೆ ಹೇಗೆ ಸಾಧ್ಯ? ಅಯ್ಯೋ, ಅವರು ಎಲ್ಲರನ್ನೂ ಕಾಪಾಡಿರೋದು. ಅಷ್ಟೇ ಅಲ್ಲ, ಬ್ರಿಟಿಷರು ಗೋಡೌನಿಗೆ ನುಗ್ಗಿ ಅಕ್ಕಿನ ಕದ್ದು ಜನರಿಗೆ ಹಂಚಿದಾರಂತೆ. ಆ ಸ್ವದೇಶಿಗಳೇ ಅಂತೆ ಜನರನ್ನ ಕಾಪಾಡಿದ್ದು. ಒಳ್ಳೇದಾಯ್ತು, ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗ್ಲಿ.
ಅವ್ರಿಗೆಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನಾನು ಬೇಡ್ಕೊಂತೀನಿ. ಈ ಸುತ್ತಮುತ್ತ ಇರೋರಲ್ಲಿ ನಿನಗ್ ಗೊತ್ತಿರೋ ಸ್ವದೇಶಿಗಳಿದಾರ? ಗೊತ್ತಿದ್ರೆ ಹೇಳು. ಮದಮೇಷ್ಟ್ರೆ, ನಾವಿವತ್ತು ಎಲ್ಲಿಗೂ ಹೋಗ್ತಾ ಇಲ್ಲ ಅಂತ ನಿರ್ಧಾರ ಮಾಡಿದೀವಿ. ಯಾಕಂದ್ರೆ ಅವ್ರ ಪರಿಸ್ಥಿತಿ ನೋಡಿ ನಮ್ಗೆ ತಡ್ಕೊಳಕ್ ಆಗ್ಲಿಲ್ಲ. ಪಾಪ ಹೆಂಗ್ಸು ಒಬ್ಬಂಟಿಯಾಗಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ನೀವು ಮಾಡಿದ್ದು ಸರಿಯಾಗೇ ಮಾಡಿದ್ದೀರಾ. ಆದ್ರೆ ಈ ವಯಸ್ಸಲ್ಲಿ ನೀವು ಚೆನ್ನಾಗಿ ಓದ್ಕೋಬೇಕು. ಜನಕ್ಕೆ ಸಹಾಯ ಮಾಡೋದಕ್ಕೆ ಇನ್ನೂ ವಯಸ್ಸಿದೆ. ಅದಕ್ಕೋಸ್ಕರ ಓದು ಬರಹನ ಬಿಡಬಾರ್ದು. ಇಲ್ಲ ಮಾಧವ್ ಮೇಷ್ಟ್ರೆ, ಸುಭಾಷ್ ನಮ್ಗೆಲ್ಲ ಹೇಳಿದಾನೆ, ಹೇಗೆ ನಾವೆಲ್ರೂ ಒಟ್ಟಿಗೆ ಹೋಗಿ ಎಲ್ಲ ಕಡೆ ಸಹಾಯ ಮಾಡ್ತೀವೋ ಹಾಗೆ ನಾವು ಓದು ಬರಹನೂ ಕಲಿತೀವಿ. ಅದರಿಂದ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಕೂಡ ತಗೋತೀವಿ. ಹಾ ಮದಮೇಷ್ಟ್ರೆ, ಈಗ ಗೋಪಾಲ್ ನಂದು ಕೂಡ ಬೇರೆಯವ್ರ ಹಾಗೆ ಚೆನ್ನಾಗಿ ಓದ್ಕೋತಾ ಇದ್ದಾರೆ. ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ. ಏನಂದು ಗೋಪಾಲ್? ಸುಭಾಷ್ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾನೆ. ಆ ನಂಬಿಕೆನ ಉಳಿಸ್ಕೋತೀರಾ? ಹಾ ಮೇಷ್ಟ್ರೆ. ಒಳ್ಳೇದು. ಹೀಗೆ ಜನಗಳಿಗೆ ಸಹಾಯ ಮಾಡೋ ಉತ್ಸಾಹನೇ ನೀವು ನಿಮ್ಮ ಓದು ಬರಹದಲ್ಲಿ ಕೂಡ ತೋರಿಸಿದ್ದೇ ಆದ್ರೆ ನನಗೆ ಯಾವುದೇ ಚಿಂತೆ ಇರೋದಿಲ್ಲ. ಮುಖ್ಯವಾದ ವಿಷಯ ಏನು ಅಂದ್ರೆ ನೀವು ಸಮಯಕ್ಕೆ ಸರಿಯಾಗಿ ಸ್ಕೂಲಿಗೆ ಬರಬೇಕು. ನೆನಪಿರಲಿ, ಒಬ್ಬ ವಿದ್ಯಾರ್ಥಿಯಾಗಿ ಇದು ನಿಮ್ಮ ಮುಖ್ಯ ಕರ್ತವ್ಯ ಆಗಿರ್ಬೇಕು. ನಾವು ಖಂಡಿತ ಅದನ್ನ ಪಾಲಿಸ್ತೀವಿ ಮದಮೇಷ್ಟ್ರೆ. ಸರಿ, ಕ್ಲಾಸ್ಗೆ ಹೋಗಿ. ಸುಭಾಷ್ನ ಎಷ್ಟೇ ನೋಡಿದ್ರು ಆಶ್ಚರ್ಯನೇ ಅನ್ಸುತ್ತೆ. ಅವನ ಮುಖ ಎಷ್ಟು ಮೃದುವಾಗಿದೆಯೋ ಸಂಕಲ್ಪ ಅಷ್ಟೇ ದೃಢವಾಗಿದೆ. ನೀನವತ್ತು ಸರಿಯಾಗಿ ಹೇಳ್ದೆ ಶರತ್. ನಿನ್ ತಮ್ಮ ಒಂದಲ್ಲ ಒಂದಿನ ಈ ದೇಶದ ಭವಿಷ್ಯನ ಉಜ್ವಲ ಮಾಡ್ತಾನೆ. ವಿಭಾ ಏನಾದ್ರೂ ನನ್ನ ಹತ್ರ ಬಂದು ಪ್ರಶ್ನೆ ಕೇಳಿದ್ರೆ ನಾನು ಅವಳಿಗೆ ಏನು ಅಂತ ಉತ್ತರ ಕೊಡ್ಲಿ? ನೀನ್ ಬಾ ನನ್ನ ಜೊತೆ. ಸುಮ್ಮನೆ ಏನೇನು ಯೋಚನೆ ಮಾಡಬೇಡ. ಬಾ. ನೀವು? ಅದು ನಾವು ಇಲ್ಲಿಗೆ. ಶರತ್ ಅವರೇ, ನೀವು ಇಲ್ಲಿ? ನೀವ್ ಕೋಲ್ಕತ್ತಾಗ ಯಾವಾಗ ಬಂದ್ರಿ? ಇವತ್ತೇ ಬಂದಿರಬೇಕು. ಮೊದಲೇ ಬಂದಿದ್ರೆ ನೇರವಾಗಿ ನಮ್ಮ ಮನೆಗೆ ಬರ್ತಿದ್ರಲ್ವಾ? ಅಲ್ವಾ ಶರತ್ ಅವರೇ? ಇಲ್ಲ, ನಾನು ಬಂದಿದ್ದೀವತ್ತಲ್ಲ, ಬಂದ್ 2 ದಿನ ಆಯ್ತು. ಹಾಸ್ಟೆಲ್ನಲ್ಲಿದ್ದೀನಿ. ಏನು ಹಾಸ್ಟೆಲ್ ಅಲ್ಲ? ಯಾಕೆ ಶರತ್ ಅವರೇ, ನೀವು ನಿಜವಾಗ್ಲೂ ಅನ್ಯಾಯ ಮಾಡ್ತಿದ್ದೀರಾ. ಯಾಕೆಂದ್ರೆ ಇವಳು ದಿನ ನಿಮ್ಮನ್ನ ನೆನ್ಸ್ಕೋತಾನೆ ಇರ್ತಾಳೆ. ಸರಿ, ಹೋಗ್ಲಿ ಬಿಡಿ, ನಾವು ಮನೆಗೆ ಹೋಗೋಣ. ಬನ್ನಿ ಬನ್ನಿ. ಬೇಡ ಅಜಿತ್ ಅವ್ರೆ, ಇವತ್ತು ಬರಕ್ಕಾಗಲ್ಲ. ಲೈಬ್ರರಿಯಲ್ಲಿ ಸ್ವಲ್ಪ ಕೆಲಸ ಇದೆ. ಅಲ್ಲ, ಅದು ವಿಭಾ, ನೀನೇ ಶರತ್ ಅವ್ರಿಗೆ ಮನೆಗೆ ಯಾವಾಗ ಬರ್ತಾರೆ ಅಂತ ಕೇಳು. ನೀವು ಮಾತಾಡ್ತೀರಿ, ನಾನು ಬಂದೆ. ನಾನು ಹೋಗಿ ಪುಸ್ತಕ ಇದೆಯಾ ಅಂತ ಕೇಳ್ಕೊಂಡು ಬರ್ತೀನಿ. ನೀವು ಮಾತಾಡಿ. ಏನ್ ಮಾತಾಡ್ಬೇಕು ಹೇಳು? ಇಂಥ ಪ್ರಶ್ನೆನ ನಾವ್ ಯಾರಾದ್ರೂ ಪರಿಚಯನೇ ಇಲ್ಲದೆ ಇರೋಂಥ ವ್ಯಕ್ತಿ ಕೇಳ್ತೀವಿ. ಯಾವ್ದಾದ್ರೂ ಗಂಡ ಹೆಂಡತಿ ಮಧ್ಯೆ ಇಂಥ ಪ್ರಶ್ನೆ ಬರುತ್ತಾ? ಯಾಕೆ ಸಿಟ್ ಮಾಡ್ಕೊಂಡಿದ್ದೀರಾ? ಇಷ್ಟ ಹತ್ರ ಬಂದಿದ್ರು ಒಂದ್ಸಲನಾದ್ರೂ ನನ್ನ ನೋಡ್ಬೇಕು ಅನ್ನಿಸ್ಲಿಲ್ವಾ?
ಅದು ಕಾಲೇಜಲ್ಲಿ ತುಂಬಾನೇ ನಾನ್ ನಿಮ್ ಜೊತೆ ಕಡಿಮೆ ದಿನಾನೇ ಇದ್ದಿರಬಹುದು, ಆದ್ರೆ ನಿಮ್ಮ ಮಾನ ಸ್ವಾಭಿಮಾನನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಮಾಡಿಲ್ಲ. ನಿಮಗ್ ಗೊತ್ತಾ ಯಾವ ಪರಿಸ್ಥಿತಿಲಿ ನಾನು ಕಲ್ಕತ್ತಾಗ್ ಬಂದಿದ್ದೆ ಅಂತ? ಅಲ್ಲ, ಅದನ್ನಾದ್ರೂ ವಿಚಾರಿಸ್ಬೇಕು ಅಂತ ತಿಳ್ಕೋಬೇಕು ಅನ್ನಿಸ್ಲಿಲ್ವಾ? ನೀವೀಗ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು. ಆಯ್ತು ಬಿಡಿ, ನಿಮಗೇನ್ ಸರಿ ಅನ್ಸುತ್ತೋ ನೀವದನ್ ಮಾಡಿ. ನಾನು ಹೊರಡ್ತೀನಿ. ವಿಭಾ, ನಾವು ಮಾಧಮೇಶ್ರಿಗೆ ಮಾತು ಕೊಟ್ಟು ಬಂದಿದ್ವಿ, ಓದೋದು ಮತ್ತೆ ಬರೆಯೋದ್ರಲ್ಲಿ ನಾವ್ ಯಾವ ಕಾರಣಕ್ಕೂ ಯಾವ ಸಮಸ್ಯೆನೂ ಮಾಡಲ್ಲ ಅಂತ. ನಂದು, ನಾಳೆ ನೀನು ಫುಲ್ ಪೇಜ್ ಭಾಷಣ ಬರ್ಕೊಂಡ್ ಬರ್ಬೇಕು. ಏನು? ಬೇಗ ಬೇಗ ಬನ್ನಿ, ಈಗಲೇ ತಡ ಆಗ್ಬಿಟ್ಟಿದೆ. ಇಷ್ಟೊಂದು ಕಟ್ಟಿಗೆ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ? ತುಂಬಾ ಭಾರ ಇರ್ಬೇಕು ಅನ್ಸುತ್ತೆ. ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿದ್ಯೋ ಏನೋ. ಅಯ್ಯೋ, ಗಾಡಿ ಚಕ್ರ ಸಿಕ್ಕಾಕೊಂಡ್ಬಿಟ್ಟಿದೆ. ಬನ್ನಿ ಅವ್ರಿಗೆ ಸಹಾಯ ಮಾಡೋಣ. ಬಲರಾಮ್, ಕಾನೂನಿಗೆ ವಿರುದ್ಧವಾಗಿ ಮರ ಕಡಿತಾ ಇದ್ದಾರೆ. ಈ ಕಾಡನ್ನ ಹೇಗಾದ್ರೂ ಮಾಡಿ ನಾವು ಕಾಪಾಡ್ಕೊಳ್ಳೇಬೇಕು. ಪ್ರಕೃತಿ ಹಾಳಾಗ್ತಿರೋದನ್ನ ಹೇಗಾದ್ರೂ ಸರಿ ಮಾಡ್ಬೇಕು. ಅಲ್ಲಿ ನೋಡಿ, ಅಲ್ಲಿ ಬರ್ತಿದ್ದಾರೆ. ನೀವು ನಿಧಾನವಾಗಿ ಬಂದ್ರೆ ತಲುಪೋದು ತುಂಬಾ ತಡವಾಗುತ್ತೆ. ಬೇಗ ಬೇಗ ಬನ್ರಪ್ಪ. ಸುಭಾಷ್ ಇಲ್ಲೇನ್ ಮಾಡ್ತಾ ಇದ್ದಾನೆ? ಬನ್ನಿ ಹೋಗಿ ನೋಡೋಣ. ಬೇಗ 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 ಬನ್ನಿ. ನಿಲ್ಸಿ ನಿಲ್ಸಿ, ಈ ಗಾಡಿ ಇಲ್ಲಿಂದ ಮುಂದಕ್ಕೆ ಹೋಗಲ್ಲ. ಯಾಕನಂತಣ್ಣ ಗಾಡಿನ ಯಾಕೆ ತಡೆದ್ರಿ? ಪಾಪ ಅವ್ರಿಗೆ ಗಾಡಿ ತಳ್ಳೋ ಕಷ್ಟ ಆಗ್ತಾ ಇತ್ತು. ಸುಭಾಷ್, ಇವ್ರ ಜೊತೆ ನೀನೇನ್ ಮಾಡ್ತಾ ಇದೀಯ? ಇಲ್ಲಿಂದ ಹೊರಡು ನೀನು. ಇವರು ಕಾಡಿಂದ ಮರನ ಕದ್ದು ತಗೊಂಡು ಹೋಗ್ತಾ ಇದ್ದಾರೆ. ಯಾರ ಅನುಮತಿಯಿಂದ ಮರ ಕಡಿದ್ರಿ ನೀವು? ನಾವು ಆ ಮರನ ಕಡ್ದಿಲ್ಲ. ನಾವು ಇದನ್ನ ನದಿ ದಡದ ತನಕ ತಗೊಂಡೋಗ್ತಾ ಇದೀವಿ ಅಷ್ಟೇ. ಯಾರ ಅನುಮತಿ ತಗೊಂಡಿರ್ತಾರೋ ನೀವು ಅವ್ರ ಹತ್ರನೇ ಕೇಳಿ. ನಗಿನ್ ಕಾಕ, ನೀವ್ ಯಾರ ಹತ್ರ ಕೇಳ್ಕೊಂಡು ಮರನ ಕಡಿದ್ರಿ? ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಮರದಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ? ಇಲ್ಲ ಕಣಪ್ಪ ಅನಂತ್, ನಾವು ಮರ ಕಡಿಯೋದಕ್ಕೆ ಅನುಮತಿ ತಗೊಂಡಿಲ್ಲ. ಅನುಮತಿ ಇಲ್ಲದೆ ನೀವು ಮರನ ಹೇಗ್ ಕಡಿದ್ರಿ? ನಿಮ್ ಹತ್ರ ಅನುಮತಿ ಪತ್ರ ಏನಾದ್ರೂ ಇದೆಯಾ? ಅನುಮತಿ ಪತ್ರನ? ಇಲ್ಲ ಕಣಪ್ಪ, ಅನುಮತಿ ಪತ್ರ ನಮ್ಮ ಹತ್ರ ಇಲ್ಲ. ಅನುಮತಿ ಪತ್ರ ಇಲ್ಲದೆ ನೀವು ಹೀಗೆಲ್ಲ ಮರ ಕಡಿಯೋ ಹಾಗಿಲ್ಲ. ಇದು ಅನ್ಯಾಯ ಅಂತ ನಿಮಗೆ ಗೊತ್ತಿಲ್ವಾ? ಇಲ್ಲಪ್ಪ ಅನಂತ್, ನಮಗಿದೆಲ್ಲ ಗೊತ್ತಿಲ್ಲ. ನಾವು ಯಾರ ಹತ್ರ ಕೆಲಸ ಮಾಡ್ತಾ ಇದೀವೋ ಅವ್ರು ತುಂಬಾ ಒಳ್ಳೆ ಮನುಷ್ಯ, ತುಂಬಾ ಒಳ್ಳೆಯವರು. ಇಲ್ಲ ಕಾಕ, ನೀವು ಹಾಗೆ ಮಾಡೋ ಹಾಗಿಲ್ಲ. ಅವನು ಎಷ್ಟೇ ಒಳ್ಳೆ ಮನುಷ್ಯ ಆಗಿದ್ರು ಮೊದಲು ಅನುಮತಿ ಪತ್ರ ತಗೊಂಡು ಇಲ್ಲಿಗೆ ಬರ್ಲಿ. ಅದಾದ್ಮೇಲೆ ನೀವು ಇಲ್ಲಿಂದ ಈ ಕಟ್ಟಿಗೆನ ತಗೊಂಡು ಹೋಗಕ್ಕಾಗೋದು. ಇಲ್ಲಾಂದ್ರೆ ನಾವಂತೂ ಹೋಗೋಕ್ ಬಿಡಲ್ಲ. ಸರಿ, ನಾನು ಹೋಗಿ ಅನುಮತಿ ಪತ್ರ ತರ್ತೇನೆ. ಹಾಗಿದ್ರೆ ನಾವು ಸರಿಯಾಗಿ ತಿಳ್ಕೊಳ್ದೆ ಅನ್ಯಾಯದ ಕೆಲ್ಸಕ್ಕೆ ಸಹಾಯ ಮಾಡಿದ್ವಾ? ನನಗೂ ಗೊತ್ತಿಲ್ಲ. ನನಗೆ ಹೇಳಿರೋ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಈ ಅನುಮತಿ ಎಲ್ಲ ನನಗೆ ಹೇಗೆ ಗೊತ್ತಾಗತ್ತೆ? ಅದೆಲ್ಲ ಈ ಕಟ್ಟಿಗೆ ಮಾಲೀಕ ಇಲ್ಲಿಗೆ ಬಂದ್ರೆ ಚೆನ್ನಾಗಿ ಗೊತ್ತಾಗತ್ತೆ. ನೀವು ಹೋಗಿ. ಈ ಗಾಡಿ ಕಟ್ಟಿಗೆ ಎಲ್ಲ ಇಲ್ಲೇ ಇರುತ್ತೆ. ಇವ್ರನ್ನ ಹೋಗೋಕ್ ಬಿಡ್ಬೇಡಿ.
ಕಾಕ ಅವನಿಗೆ ಸುದ್ದಿ ತಲುಪಿಸಿ ಹೋಗಿ. ಇಳಿಸಿ ಅದನ್ನ ಕೆಳಗಿಳಿಸಿ. ನಫೀಸ್ ಸಾಹೇಬ್ರು ತುಂಬಾ ಒಳ್ಳೆ ಮನುಷ್ಯರು, ಪಕ್ಕ ವ್ಯಾಪಾರಿ ಬುದ್ಧಿ. ಅವ್ರಿಂಥ ದಂಧೆಗೆಲ್ಲ ಕೈ ಹಾಕೋರಲ್ಲ ಅನ್ಸತ್ತೆ. ಏನಾಯ್ತು, ಕರ್ಕೊಂಡ್ ಬನ್ನಿ. ಹೋಗಿ. ಅನಂತಣ್ಣ, ಅವ್ರೀಗ ಅನುಮತಿ ಪತ್ರ ತೋರಿಸ್ತಾ ಇದ್ರೆ ಇವಾಗ ಏನಾಗುತ್ತೆ? ಪೊಲೀಸರು ಬಂದು ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಆಮೇಲೆ ವಿಚಾರಣೆ ಮಾಡ್ತಾರೆ. ಪೊಲೀಸರಿಗೆ ಸ್ವದೇಶಿಗಳನ್ನ ಹಿಡಿಯೋದಷ್ಟೇ ಕೆಲಸ ಅಲ್ಲ, ಇದನ್ನು ಕೂಡ ಮಾಡಬೇಕು ಅವರು. ಅಂದ್ರೆ ಈಗ ಅಪ್ಪ ಇವ್ರಿಗೆ ವಕೀಲಿ ಕೆಲಸ ಮಾಡ್ತಾರಾ? ನೀವ್ ನೋಡ್ತಾ ಇರಿ, ಇವ್ರೇನಾದ್ರೂ ತಪ್ಪು ಕೆಲಸ ಮಾಡಿದ್ರೆ ನಾನು ಅಪ್ಪಂಗೆ ಹೇಳಿ ದೊಡ್ಡ ಶಿಕ್ಷಣ ಕೊಡಿಸ್ತೀನಿ. ಸರಳ ಹೇಳಿದ್ಲು ನೀವಿನ್ನೂ ಹೊರಟಿಲ್ಲ ಅಂತ. ಆಗ್ಲೇ ಹೊರಡೋದಕ್ ತಯಾರಾಗಿದ್ರಿ, ಏನಾಯ್ತೀಗ? ಕೆಲ್ಸಕ್ಕೆ ಹೋಗೋದಕ್ ತಡ ಆಗಿಲ್ವಾ? ಅಬ್ಬಬ್ಬಾ ಪ್ರಭಾ, ನೀನು ಒಳ್ಳೆ ಮಕ್ಕಳು ಸ್ಕೂಲಿಗೆ ಹೋಗದೆ ಇದ್ರೆ ಬೈಯೋ ತರ ನನಗೂ ಹಂಗೆ ಬೈತಾ ಇದೆಯಲ್ಲ. ನಿನಗೆ ನಾನು ಹೇಳಿಲ್ಲ ಅನ್ಸತ್ತೆ. ಅದು ಸಮಿತಿದೇನೋ ಒಂದು ಸ್ವಲ್ಪ ಕೆಲಸ ಇತ್ತು. ಅದು ಬಡವರಿಗೆ ದಾನ ಮಾಡೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ದೀನಿ ನಾನು. ಅದನ್ನೆಲ್ಲ ಆಗ್ಲೇ ಕಳಿಸ್ಕೊಟ್ಟು ಬಿಟ್ಟಿದ್ದೀನಿ. ಅದೇ ಕೆಲಸದಲ್ಲಿದ್ದೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಬರ್ಲಾ? ನಾನು ನಿಮ್ ಜೊತೆ ಬರ್ಬೋದಾ? ಏನಂದೆ? ನೀನು ಬರ್ತೀಯಾ? ಅದು ನನಗೆ ಸುಭಾಷ್ ಮಂಗಲ್ ಬಗ್ಗೆ ಹೇಳಿದ್ಮೇಲೆ ನಾನು ಅವನಿಗೆ ಸಹಾಯ ಮಾಡೋಕ್ ಹೋಗಿದ್ನಲ್ಲ, ಆಗ ಮನ್ಸಿಗೆ ಖುಷಿ ಆಯ್ತು. ನಾನು ನಿಮ್ ಜೊತೆ ಸಹಾಯ ಮಾಡೋದಕ್ ಬರ್ಲಾ? ಆಗ ನಂಗೂ ಖುಷಿ ಆಗತ್ತೆ. ಸುಭಾಷ್ ಈಗ ಬಡವರಿಗೆ ಸಹಾಯ ಮಾಡೋದಕ್ಕೆ ಅವನ್ ತಾಯಿ ಮನ್ಸನ್ನೇ ಬದಲಾಯಿಸಿ ಮನೆಯಿಂದ ಆಚೆ ಹೊರಡೋ ತರ ಮಾಡಿದ್ದಾನೆ. ಸರಿ, ನನ್ಗೇನ್ ತೊಂದರೆ ಇಲ್ಲ. ಹೋಗಿ ಬೇಗ ತಯಾರಾಗು. ಈಗ್ಲೇ ತಯಾರಾಗಿ ಬರ್ತೀನಿ. ಕಟಕ್, ಪೂರಿ, ಗಂಜಾಂ, ಇಲ್ಲಿ ಖಾಲಿಯಾಗಿರೋ ಜಾಗಗಳು ತುಂಬಾ ಇದೆ. ಅಂದ್ರೆ ಸ್ವದೇಶಿಗಳು ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋಕ್ ಬರ್ತಾರೆ ಅನ್ಸುತ್ತೆ. ಐ ಸಿ. ಅಲ್ಲಿ ಅವರೆಲ್ಲ ಯಾವ ಸಮಯಕ್ಕೆ ಬರ್ತಾರೆ ಅಂತ ಕಂಡುಹಿಡಿಬೇಕಲ್ಲ. ಸಾಹೇಬ್ರೆ, ಏನಾಯ್ತು ನಗೇನ್? ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಸಾಹೇಬ್ರೆ. ಒಂದಷ್ಟು ಹಳ್ಳಿ ಜನ ಗಾಡಿನ ತಡೆದು ಬಿಟ್ಟಿದ್ದಾರೆ. ಹೌದಾ? ಏನ್ ಹೇಳ್ತಿದ್ದೀರಾ? ಕಟ್ಟಿಗೆನ ಅಲ್ಲಿಂದ ತಗೊಂಡು ಹೋಗೋಕ್ ಬಿಡ್ತಾ ಇಲ್ಲ. ಮೊದಲು ಅನುಮತಿ ಪತ್ರ ತೋರಿಸಿ ಆಮೇಲೆ ಗಾಡಿ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ಏನ್ ಮಾಡ್ಬೇಕು ಅಂತ ಹೇಳಿ ಸಾಹೇಬ್ರೆ. ಹಳ್ಳಿ ಹುಡುಗರು ಅಂತ ಹೇಳ್ತಾ ಇದ್ದೀರಾ? ನಿಮಗ ಅವ್ರು ಗೊತ್ತಾ? ಅವರೆಲ್ಲ ಒಳ್ಳೆ ಹುಡುಗರೆ. ಅದರಲ್ಲೂ ಒಬ್ಬನ ಹೆಸರು ಅನಂತ್. ಅನಂತ್ ಅನ್ನೋ ಹೆಸರನ್ನು ಕೇಳಿದ್ದೀನಲ್ಲ. ಅವರೆಲ್ಲರೂ ನನಗೆ ಗೊತ್ತಿರೋರೆ. ಪಾಪ ಅವರೆಲ್ರಿಗೂ ಸಹಾಯ ಮಾಡ್ತಾರೆ. ಬಿರುಗಾಳಿ ಬಂದಾಗ ಅವರೇ ಎಲ್ರಿಗೂ ಸಹಾಯ ಮಾಡಿದ್ದು. ಎಲ್ರೂ ಮನೇನು ಅವರೇ ಸರಿ ಮಾಡ್ಕೊಟ್ಟಿದ್ದು. ಎಲ್ರಿಗೂ ಅಕ್ಕಿನೂ ದಾನ ಮಾಡಿದ್ರು. ಆರೋಗ್ಯ ಸಮಸ್ಯೆ ಇರೋರ್ಗೆ ಆ ಹುಡುಗರೆಲ್ಲ ಸೇರಿ ಮೆಡಿಕಲ್ ಕ್ಯಾಂಪು ಮಾಡಿಸಿದ್ರು. ನಮ್ಮ ದೇಶದವರಾದ್ರೂ ನಮ್ಮನ್ನು ವಿಚಾರಿಸ್ಕೋಬೇಕಲ್ವಾ? ಅವರಂತೂ ಏನೂ ಮಾಡ್ತಿಲ್ಲ. ಅಯ್ಯೋ, ಅವರು ಎಲ್ಲರನ್ನೂ ಕಾಪಾಡಿರೋದು. ಅಷ್ಟೇ ಅಲ್ಲ, ಬ್ರಿಟಿಷರ್ ಗೋಡೌನಿಗೆ ನುಗ್ಗಿ ಅಕ್ಕಿನ ಕದ್ದು ಜನರಿಗೆ ಹಂಚಿದಾರಂತೆ. ಆ ಸ್ವದೇಶಿಗಳೇ ಅಂತೆ ಜನರನ್ನ ಕಾಪಾಡಿದ್ದು. ಇದು ಕದ್ದಿರೋ ಕಟ್ಟಿಗೆ ಅಂತ ಅವರೆಲ್ರಿಗೂ ಅನುಮಾನ ಬಂದಿದೆ. ಓಹೋ, ನಿಮಗೆ ಅನುಮತಿ ಪತ್ರ ಕೊಡೋದನ್ನ ನಾನು ಮರ್ತಿದ್ದೆ. ಒಂದ್ ನಿಮಿಷ. ತಗೊಳ್ಳಿ, ಈ ಅನುಮತಿ ಪತ್ರನ ತೋರಿಸಿ ಹಿಡಿದಿರೋ ಗಾಡಿಗಳನ್ನ ಬಿಟ್ಬಿಡ್ತಾರೆ. ಆಯ್ತು ಸಾಹೇಬ್ರೆ.
ಆ ಕೆಲ್ಸದವನ್ ಹೇಳಿದ ಮಾತು ಕೇಳಿದ್ರೆ ಇವರೇ ಆ ಸ್ವದೇಶಿಗಳಿರ್ಬೇಕು ಅನ್ಸುತ್ತೆ. ಅಕ್ಕಿನ ಲೂಟಿ ಮಾಡಿ ಹಂಚಿದವರು ಈಗ ಜನರಿಗೆ ಸಹಾಯ ಮಾಡಿ ಅವ್ರನ್ನ ಬ್ರಿಟಿಷರ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ. ಇವ್ರನ್ನೆಲ್ಲ ನಾನು ಕಣ್ಣಾರೆ ನೋಡ್ಬೇಕು. ಸಂಶುಲಾಟ ಈಗ ಶುರು ಆಗುತ್ತೆ. ನಫೀಸ್ ಅನ್ನೋ ವ್ಯಾಪಾರಿ ಸಂಶುಲ್ಲಾಗ ಆಟ ಆಡ್ತಾನೆ. ಅನಂತಣ್ಣ, ಇನ್ನೂ ಇವ್ರು ಬಂದೇ ಇಲ್ಲ. ಇದ್ರರ್ಥ ಇವರು ಕದ್ದಿರೋ ಕಟ್ಗೆನ ತಗೊಂಡ್ ಹೋಗ್ತಿದ್ರಾ? ನನಗೂ ಹಾಗೆ ಅನಿಸ್ತಾ ಇದೆ ಸುಭಾಷ್. ಈಗ ನೀವು ಯಾರು ಇಲ್ಲಿರ್ಬೇಡಿ, ಮೊದಲು ಮನೆಗೆ ಹೋಗಿ. ಇಲ್ಲೇನಾದ್ರೂ ಗಲಾಟೆ ಆದ್ರೆ ಕಷ್ಟ. ಇದೇನಾದ್ರೂ ಕದ್ದಿರೋ ಕಟ್ಗೆ ಆದ್ರೆ ಆಮೇಲೆ ದೊಡ್ಡ ಸಮಸ್ಯೆ ಆಗತ್ತೆ. ಸಮಸ್ಯೆನಾ? ನೋಡು ಸುಭಾಷ್, ನೀವಿನ್ನು ಚಿಕ್ಕ ಮಕ್ಕಳು. ನೀವೆಲ್ಲರೂ ಮನೆಗೆ ಹೋಗಿ. ಈ ವಯಸ್ಸಲ್ಲಿ ನಿಮಗಿದೆಲ್ಲ ಏನೂ ಅರ್ಥನೂ ಆಗೋದಿಲ್ಲ. ಚಾರು, ನಂದು, ನೀವು ಸುಭಾಷ್ನ ಕರ್ಕೊಂಡು ಮನೆಗೆ ಹೋಗಿ. ನಡೀರಿ. ತಗಳಪ್ಪ ಅನಂತ್, ಇದೇ ಅನುಮತಿ ಪತ್ರ. ನಾನು ಹೇಳಿದ್ನಲ್ಲ ಅವ್ರು ಒಳ್ಳೆಯವರು ಅಂತ. ಅನುಮತಿ ಪತ್ರ ಕೊಡೋದು ಮರ್ತಿದ್ರಂತೆ. ಈ ಮುಖಗಳೆಲ್ಲ ನನಗೆ ಗೊತ್ತಿರಬೇಕು. ಈ ಸಲ ನಾನು ಸ್ವದೇಶಿಗಳಿಂದ ಕಟಕ್ನ ಮುಕ್ತಿ ಮಾಡ್ತೀನಿ.